ಆ, ನಾನು ಮೂಡಾದ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಇಡಿ ಮತ್ತು ಈ ಹಿಂದೆ ಲೋಕಾಯುಕ್ತ ಅಥವಾ ಏನು ಮಾಧ್ಯಮಗಳಲ್ಲಿ ಬಂದಿತ್ತು ಅದರ ಪ್ರಕಾರ ಕೆಲವು ಸಣ್ಣ ಪುಟ್ಟ ಅಧಿಕಾರಿಗಳು ಒಳಗೆ ಹೋಗೋದು ಗ್ಯಾರಂಟಿ. ಅಕ್ರಮ ಕೇವಲ ಇದು ಮಾತ್ರವಲ್ಲ, ಬೇರೆ ಅಕ್ರಮಗಳು ಕೂಡ ಆಗಿದೆ. ಇದು ಅಕ್ರಮ. ಈಗ ಕೆಲವರೆಲ್ಲ ಸೈಟ್ ಕಳ್ಕೊಂಡ್ಬಿಡ್ತಾರೆ. ಈಗ 1095 ಕೆಲವರು ಬರುತ್ತೆ ಈಗ. ಆದರೆ ಸಿದ್ದರಾಮಯ್ಯನವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಎಲ್ಲೂ ಕಾಣ್ತಿಲ್ಲ ಇಲ್ಲಿಯ ತನಕ. ದಾಖಲೆ ಪ್ರಕಾರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನಾನು ಹೇಳ್ತಿರೋದು. ಒಂದು ವೇಳೆ ಇದ್ದಿರ್ಬೋದು, ಆದರೆ ನಿಮ್ಗೆ ದಾಖಲೆ ಕೊಡಬೇಕು. ಆ ದಾಖಲೆಗಳೇನು ಕಾಣ್ತಾ ಇಲ್ಲ ನಿಮಗೆ. ಫೋನ್ ಮಾಡಿದರು, ಫೋನ್ ಇದು ಬಂತು, ಲೆಟ್ರ್ ಬರೆದ್ರು, ಅಂಥದ್ದು ಕಾಣ್ತಿಲ್ಲ. ಇವರೇನಾದರೂ ದುರುಪಯೋಗ ಪಡಿಸ್ಕೊಂಡ್ರೋ ಮತ್ತೊಂದು ಗೊತ್ತಿಲ್ಲ. ಕೆಲವರಂತೂ ಒಳಗೆ ಹೋಗ್ತಾರೆ, ಅದಂತೂ ಪಕ್ಕ. ಯಾರ್ಯಾರು ಅನ್ನೋದು ಈಗ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಏನೋ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಅನುಮಾನ ಇದೆ ಅಂತ ಬರೆದಿದೆ ಇಡಿ. ಅವ್ರಿಗೇನು ಮಾಹಿತಿ ಸಿಕ್ಕಂಗಿಲ್ಲ, ಬಟ್ ಅಲ್ಲಿ ಒಂದು ಅನುಮಾನ ಇದ್ದೇ ಇದೆ ಅವತ್ತಿಂದ. ವಸತಿ ಭೂಮಿಯನ್ನು ಕೃಷಿ ಭೂಮಿ ಅಂತ ಕೊಟ್ಟರಲ್ಲ, ಆ ಕೊಟ್ಟಂಥ ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಹೋಗೋದು ಗ್ಯಾರಂಟಿ. ಆದರೆ ಆ ಥರ ಕೊಡಿ ಅಂತ ಸಿದ್ದರಾಮಯ್ಯನವರು ಏನಾದರೂ ಹೇಳಿದರೆ ಸಿದ್ದರಾಮಯ್ಯನವರು ಕೂಡ ಶಿಕ್ಷೆಗೆ ಒಳಪಡಬೇಕಾಗತ್ತೆ. ಇಷ್ಟೇ ಲಿಂಕ್ ಇದಕ್ಕೆ, ಬೇರೆ ಯಾವುದು ನೀವು ತಲೆ ಕೆಡಿಸ್ಕೋಬೇಡಿ ಅಂದರೆ ಅರ್ಥ ಆಗೋದಕ್ಕೆ. ಆ ಜಾಗ, ಮೂಡಾದ ಜಾಗ ದೇವರಾಜ್ಗೆ ಹೆಂಗೆ ಬಂತು, ಅಲ್ಲಿ ವಸತಿ ಮಾಡಿ ನಿವೇಶನ ಮಾರಲಾಗಿತ್ತು, ಅದನ್ನು ಮಲ್ಲಿಕಾರ್ಜುನ ಸ್ವಾಮಿ ಹೆಂಗೆ ತಗೊಂಡ್ರು, ಆಮೇಲೆ ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ಹೆಂಗೆ ಹಾಕಿದ್ರು, ವಸತಿ ಭೂಮಿಯನ್ನು ಕೃಷಿ ಭೂಮಿ ಅಂತ ಚೇಂಜ್ ಮಾಡಿದವನು ಯಾರು, ತಹಶೀಲ್ದಾರ, ಸರ್ವೇರ, ಜಿಲ್ಲಾಧಿಕಾರಿನ, ನೀವು ಹೆಂಗೆ ಬರೆದ್ರಿ, ಇದು ಅವ್ರ ಮೇಲೆ ಆರೋಪ. ಈ ಆರೋಪಕ್ಕೆ ನೀವು ಒತ್ತಡ ಹಾಕಿದ್ದೀರಿ ಅಂತೇಳಿ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ಸಿದ್ದರಾಮಯ್ಯ ಮಾಡಿದ್ದಾರೆ. ಇಷ್ಟೇ. ಆದರೆ ತಪ್ಪುಗಳಂತೂ ಆಗಿದೆ 14 ಸೈಟ್ ಕೊಡೋ ವಿಚಾರದಲ್ಲಿ. ಯಾವುದು 14 ಸೈಟ್ ಕೊಡೋ ವಿಚಾರಕ್ಕಿಂತ ಹೆಚ್ಚಾಗಿ ಆ ಸೈಟನ್ನು ಮಲ್ಲಿಕಾರ್ಜುನ ಸ್ವಾಮಿ ಪಡೆದಿರೋದು ಮತ್ತು ಅದನ್ನು ಕೃಷಿ ಭೂಮಿ ಅಂತೇಳಿ, ಆಲ್ರೆಡಿ ವಸತಿ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ, ಇದು ಕೃಷಿ ಭೂಮಿ ಆಗಿತ್ತು ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿ ಅಲ್ಲ, ಆಲ್ರೆಡಿ ವಸತಿ ಭೂಮಿ ಇದೆ, ಅದನ್ನು ಕೃಷಿ ಭೂಮಿ ಅಂತ ಬರೆದು ನಾವು ಇದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೀವಿ ಅಂತ ಯಾರು ಕೊಟ್ಟರು ಅವ್ರು ಸಿಕ್ಕಾಕೊಂಡಾರೆ. ಇಷ್ಟೇ ನೀವು ಅರ್ಥ ಮಾಡಿಕೊಂಡು ಸಾಕು. ನೆಕ್ಸ್ಟ್ ಅದು ಶುರುವಾಗಿದೆ ಅಂತೇಳಿ ಆಯಿತಾ, ಬಂದೆ ಈಗ ಹೇಳತ್ತೆ. ಹಾಗಿದ್ರೆ ಸಿದ್ದರಾಮಯ್ಯ ಸಿಕ್ಕಿಬಿದ್ರಾ? ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ನೀವು ಡಿಸೈಡ್ ಮಾಡಿ. ಸೈಟ್ ನೀಡುವಾಗ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆಯಂತೆ. ಸೈಟ್ ನೀಡುವಾಗ ಮಾರ್ಗಸೂಚಿ ಉಲ್ಲಂಘನೆ ಏನು 50-50 ಅದು ಇರಲಿಲ್ಲ. ಒಂದು ನೀವು ಕೊಟ್ಟಿದ್ದೀರಿ, ಆಮೇಲೆ ಪ್ರತಿಷ್ಠಿತ ಜಾಗದಲ್ಲಿ ಕೊಡುವಂಥ ಅಗತ್ಯ ಇರಲಿಲ್ಲ. ಬೇರೆ 523 ಸೈಟಲ್ಲಿ ದೇವರಾಜ್ ಕಾಲೋನಿಯಲ್ಲೇನೋ, ಆ ಕಾಲೋನಿಯಲ್ಲೇನೋ ಬಾಕಿ ಇತ್ತು, ಅದನ್ನು ಕೊಡ್ಬೋದಾಗಿತ್ತು. ಆಮೇಲೆ ಸಾಕ್ಷ್ಯ ತಿರುಚಿ ನಿವೇಶನ ಹಂಚಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಯಾರು ತಿರುಚಿದವರು ಸಿಕ್ಕಾಕೋತಾರೆ. ನಂಬರ್ 1. ಕೆಲವು ವ್ಯಕ್ತಿಗಳ ಲಾಬಿ ಬಳಕೆ, ಪ್ರಭಾವ ಬಳಕೆಯಾಗಿದೆ. ಕೆಲವು ವ್ಯಕ್ತಿಗಳ ಲಾಬಿ ಬಳಕೆಯಾಗಿದೆ, ಪ್ರಭಾವ ಬಳಕೆಯಾಗಿದೆ. ವೀಕ್ಷಕರೇ, ಇದು ಕೇವಲ ಸಿದ್ದರಾಮಯ್ಯನವರನ್ನು ಹೇಳ್ತಾ ಇಲ್ಲ, ಇದು 700 ಕೋಟಿಯ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳ ಲಾಬಿ ಅಂತಂದರೆ ಬೇರೆ ಬೇರೆ ಎಲ್ಲ ಬರ್ತಾರೆ. ಈಗ ಎಲ್ಲ ಹುತ್ತದಿಂದ ಒಂದೊಂದೇ ಬರ್ತದೆ, ಪ್ರಭಾವ ಬರುತ್ತೆ. ಫೋರ್ಜರಿ ಸಹಿ ಹಾಕಿದ್ದು ಪತ್ತೆ ಹಚ್ಚಿದ್ದಾರೆ ಇಡಿ. ಯಾರು ಫೋರ್ಜರಿ ಸಹಿ ಹಾಕಿದ್ದಾರೆ ವೆರಿ ಇಂಪಾರ್ಟೆಂಟ್. CM ಹಾಕಿದ್ರಾ? CM ಮಗ ಹಾಕಿದ್ರಾ? CM ಪತ್ನಿ ಹಾಕಿದ್ರಾ? ದಿನೇಶ್ ಹಾಕಿದ್ರಾ? ಅಥವಾ ಬೇರೆ ಸೈಟ್ಗಳು 700 ಕೋಟಿಯ ಸೈಟ್ಗಳಲ್ಲಿ ಬೇರೆ ಯಾರಾದರೂ ಹಾಕಿದ್ರಾ? ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್. ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ. ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ. ಈಗ ಮತ್ತೊಮ್ಮೆ ಬನ್ನಿ, ಆಲೋಚನೆ ಮಾಡಿ. ಸಿದ್ದರಾಮಯ್ಯ ಆಪ್ತ ದಿನೇಶ್ ಪ್ರಭಾವ ಬೀರಿದ್ರಂತೆ. ಇಲ್ಲಿ ಪ್ರಶ್ನೆ ಬರೋದು, ನೀನು ಪ್ರಭಾವ ಬೀರು ಅಂತ ಸಿದ್ದರಾಮಯ್ಯನವರು ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ, ಅಥವಾ ಏನಾದರೂ ಲಿಖಿತವಾಗಿ ಕೊಟ್ಟಿದ್ದಾರಾ, ಅಥವಾ ಫೋನ್ ಮಾಡಿ ಯಾರಿಗಾದರೂ ಹೇಳಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನಾನು ಸಿದ್ದರಾಮಯ್ಯ ಆಪ್ತ ದಿನೇಶ್ ಎಂದು ಇಟ್ಕೊಳ್ಳಿ. ನಾನು DC ಕಚೇರಿಗೋ ಮತ್ತೊಂದು ಅವ್ರದ್ದೆಲ್ಲ ಡ್ರಿಲ್ ಆಗ್ತಾ ಇದೆಯಲ್ಲ, ಕುಮಾರ್ ನಾಯಕು ಇವರ ಇಡೀ ಡ್ರಿಲ್ ಮಾಡಿದಾಗ ನೀನು ಯಾಕಪ್ಪ ಮಾಡಿಕೊಟ್ಟೆ? ಇಲ್ಲ ಸರ್, ದಿನೇಶ್ ಅವರು ಹೇಳಿದರು. ಏನು ಅಂತ? ಮಾಡಿಕೊಡಿ CM, ಉದಾಹರಣೆಗೆ ಹೇಳ್ತಿರೋ. ಆಗ ಈಗ ನಾವು ಸಾಧಾರಣ ಇರುತ್ತಲ್ಲ, ಒಂದು ನಿಮಿಷ, ಹಲೋ ಅಣ್ಣ ಮಾತಾಡಿ ಅಣ್ಣ ಕೊಡ್ತೀವಲ್ವಾ,
ಆ ಥರ ಏನಾದರೂ ಸಿ ಎಂ ಮಾತಾಡಿದ್ರಾ? ಸಿಕ್ಕಾಕೋತಾರೆ ಸಿ ಎಂ. ಬಟ್ ಅದು ಇಲ್ಲಿ ಕಾಣ್ತಿಲ್ಲ ನನಗೆ ಇಲ್ಲಿ ತನಕ. ಆಮೇಲೆ ಪಾರ್ವತಿಗೆ ಸೈಟ್ ನೀಡಿದ್ದಾಗ ಶಾಸಕರಾಗಿದ್ದ ಯತೀಂದ್ರ ಅವರೇನಾದರೂ ಫೋರ್ಜರಿ ಮಾಡಿದ್ರಾ? ಅವರೇನಾದರೂ ಒತ್ತಡ ಹಾಕಿದ್ರಾ? ಒತ್ತಡ ಅಂದರೆ ನೀವು ಸಾಕ್ಷಿ ಕೊಡಬೇಕು. ಮುಡಾ ಮಂಡಳಿಯ ಸದಸ್ಯರು ಕೂಡ ಆಗಿದ್ದರು ಯತೀಂದ್ರ. ಆ ಅವಧಿಯಲ್ಲಿ ಸಿದ್ದರಾಮಯ್ಯ ವಿಪಕ್ಷದ ನಾಯಕ. ಒನ್ಸ್ ಅಗೇನ್ ಯತೀಂದ್ರ ಪ್ರಭಾವ ಬೀರಿದ್ರ, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ರ, ಅಥವಾ ಅವರ ಆಪ್ತರು ಪ್ರಭಾವ ಬೀರಿದ್ರ, ಅಥವಾ ಈಗ ಒಬ್ಬರ ನೋಡಿದಾಗಲೇ ಮಾಡಿಕೊಡ್ತಾರಲ್ಲ. ಈ ವೆರಿ ಕ್ಲಿಯರ್ ಹೇಳ್ಬಿಡ್ತೀನಿ ವೀಕ್ಷಕರೇ. ಸಿದ್ದರಾಮಯ್ಯ ಒಂದು ವೇಳೆ ಸಿಕ್ಕಾಕೊಳ್ಳೋದಿದ್ದರೆ ಯಾವುದು ಗೊತ್ತಾ? ಯಾರಿಗಾದರೂ ಡಿ ಸಿಗೆ, ಯಾರಿಗಾದರೂ ತಹಶೀಲ್ದಾರ್ಗೆ ಫೋನ್ ಮಾಡಿ ಅದು ಮಾಡಿಕೊಡಪ್ಪ ಅಂತ ಹೇಳಿದರೂ ಕೂಡ ಅದು ಪ್ರಭಾವ, ಅದು ರಾಜಕೀಯ ಅಧಿಕಾರ ದುರ್ಬಳಕೆ. 2014ರಲ್ಲಿ ಪರಿಹಾರ ಪತ್ರ ಬರೆದಿದ್ದ ಸಿದ್ದರಾಮಯ್ಯ ಪತ್ನಿ, ಅದು ಉಲ್ಲೇಖ ಆಗಿದೆ ಇಡಿಯಲ್ಲಿ. ಅದು ಅವ್ರು ಹೇಳಬೇಕಾಗಿಲ್ಲ, ನಮಗೆ ಗೊತ್ತಿದೆ, ಅವ್ರು ಹೇಳಿದ್ದಾರೆ, ನಾವು ಬರೆದಿದ್ದೀವಿ ಅಂತೇಳಿ. ನಾವು ರಿಪಬ್ಲಿಕನ್ ಏನು ಮಾಡಿತ್ತು, ಇಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ನೀವು ಒತ್ತಾಯ ಮಾಡಿದ್ರಿ, ಅದು ತಪ್ಪಾಗತ್ತೆ. ನಾಳೆನಾದರೂ ವೈಟ್ನರ್ನ ಕೆಳಗಡೆ ವಿಜಯನಗರದಲ್ಲೇ ಕೊಡಿ ಅಂತ ಏನಾದರೂ ಸಿದ್ದರಾಮಯ್ಯ ಪತ್ನಿ ಆಗಲಿ ಸಿದ್ದರಾಮಯ್ಯನವರು ಮಾಡಿದರೂ ಕೂಡ ಅದು ಕಾನೂನು ವಿರೋಧಿ ಆಗುತ್ತೆ. ನೀವು ಹೆಂಗಿದೆ ಫೋರ್ಸು, ಅದು ಪ್ರಭಾವ. ಸಿದ್ದರಾಮಯ್ಯ ಪತ್ನಿಯನ್ನ ಕಾರಣಕ್ಕಾಗಿ ಮಾಡಿದರು. ನಿಮಗೆ ಕೊಡಬೇಕಾಗಿರೋದೆಲ್ಲ ಒಂದು ಚಿಲ್ಲರೆ ಜಾಗದಲ್ಲಿ ನೀವು ಇಲ್ಲಿ ಕೇಳಿದ್ದೀರಿ. ಆದರೆ ಮುಡಾ ಮುಖ್ಯಸ್ಥ ಆಗಿದ್ದಂಥ ನಟೇಶ್ ಏನಾದರೂ ಕೊಟ್ಟಿದ್ದರೆ, ಇವರು ಗೊತ್ತಾಯ್ತಲ್ಲ ನಿಮಗೆ, ಅವ್ರು ಫೋನ್ ಮಾಡಿದ್ರೋ ಇಲ್ಲೋ, ಫೋನ್ ಮಾಡಿ ಕೊಟ್ಟರಂತೂ ಸಿಕ್ಕಾಕೋತಾರೆ, ಮಾಡದೆ ಕೊಟ್ಟಿದ್ರೆ ನಟೇಶ್ ಸಿಕ್ಕಾಕೋತಾರೆ. ಅರ್ಥ ಆಯ್ತಲ್ಲ? ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಕೊಟ್ಟಿದ್ರೆ ಸಿದ್ದರಾಮಯ್ಯ ಸಿಕ್ಕಾಕೋತಾರೆ. ಜಿಲ್ಲಾಧಿಕಾರಿ ಇಲ್ಲಪ್ಪ ಸಿ ಎಂ ಮನೆಯವರು ಬಂದಿದ್ದಾರೆ ಅಂತ ಅವರಾಗಿ ಕೊಟ್ಟಿದ್ರೆ ಕಾನೂನು ಏನು ಹೇಳುತ್ತೆ ಗೊತ್ತಿಲ್ಲ ನನಗೆ. ಅಧಿಕೃತ ದೃಢೀಕರಣ ಇಲ್ಲದ ವಾಕ್ಯವನ್ನು ವೈಟ್ನರಿಂದ ಅಳಿಸಿದ್ರು, ಅದಿದೆ. ಏನು ಬರೆದಿದ್ರು ಇಂಪಾರ್ಟೆಂಟ್. ಮುಡಾ ಹಗರಣ ಪಾರ್ವತಿ ಕೇಸ್ಗೆ ಸೀಮಿತವಲ್ಲ. 700 ಕೋಟಿಯ 1095 ಸೈಟ್ ಅಕ್ರಮ ಹಂಚಿಕೆ ಆಗಿದೆ. ಭೂಮಿ ಕಳೆದುಕೊಂಡವರ ಸೋಗಿನಲ್ಲಿ ಸೈಟ್ ಹಂಚಿಕೆ ಆಗಿದೆ. ಇದನ್ನೆಲ್ಲ ಯಾರು ಮಾಡಿದ್ದು? ಪ್ರಭಾವಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈಗಲೂ ಕೂಡ ಇದರಲ್ಲಿ ಸಿದ್ದರಾಮಯ್ಯ ಡೈರೆಕ್ಟ್ ಪಾತ್ರ ಇದ್ದಾರೆ ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ನಾನು ಹೇಳಿದ್ನಲ್ಲ, ನಾನು ಸಿದ್ದರಾಮಯ್ಯನವರ ಮಗ ಇರ್ಬೋದು, ನಾನು ಹೋದ ತಕ್ಷಣ ನಾನು ಕೆಲಸ ಮಾಡಿಕೊಡ್ತಾರೆ, ಸಿದ್ದರಾಮಯ್ಯನವರ ಪ್ರಭಾವ ಅಂತ ಆಗತ್ತಾ? ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ನಾನು ಮಾಡಿದರೆ ಅದು ಸಿದ್ದರಾಮಯ್ಯನವರ ಪ್ರಭಾವ, ನಾನು ಗೊತ್ತಿಲ್ಲದೆ ಮಾಡಿದರೆ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ.